ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯಶುಮಾಮಿ. ಇವತ್ತು ಕಬಾಬ್ ಪೌಡ್ರು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಕಬಾಬ್ ಪೌಡ್ರು ನನ್ನ ಫ್ರೆಂಡ್ ನನಗೆ ಹೇಳಿದ್ದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ಅವ್ರನ್ನ ತುಂಬ ಜನ ನನಗೆ ಈ ರೀತಿ ಮಾಡು ಆ ರೀತಿ ಮಾಡು ಅಂತ ಹೇಳ್ತಾಯಿದ್ರು. ಹಾಗಾಗಿ ನನಗೆ ಅವರು ಕಬಾಬ್ ಪೌಡ್ರು ಮಾಡು ಅಂತ ಹೇಳಿದರು. ಅದು ಹೋಮ್ ಮೇಡ್ ಕಬಾಬ್ ಪೌಡ್ರು. ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ 4 ಸ್ಪೂನು, ಹಾಗೆ ಜೀರಿಗೆ ತೊಗೊಂಡಿದ್ದೀನಿ 4 ಸ್ಪೂನು, ಬಡೆ ಸೋಂಪು ತೊಗೊಂಡಿದ್ದೀನಿ 2 ಸ್ಪೂನು, ಹಾಗೆ ಕಾಳು ಮೆಣಸು ತೊಗೊಂಡಿದ್ದೀನಿ 4 ಸ್ಪೂನು, ಗರಂ ಮಸಾಲೆ ತೊಗೊಂಡಿದ್ದೀನಿ ನಾನಿಲ್ಲಿ. ಚಕ್ಕೆ, ಲವಂಗ, ಜಾವಿತ್ರಿ, ಏಲಕ್ಕಿ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ಏಲಕ್ಕಿಯಲ್ಲಿ ಅವರು ದೊಡ್ಡ ಕಪ್ಪು ಏಲಕ್ಕಿ ತೊಗೋ ಅಂತ ಹೇಳಿದರು. ನನ್ನ ಹತ್ರ ಕಪ್ಪು ಏಲಕ್ಕಿ ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಕಸೂರಿ ಮೇಥಿ ಮತ್ತು ಕರಿಬೇವು ಮತ್ತು ಮೆಣಸು ತೊಗೊಂಡಿದ್ದೀನಿ. ನಾನೊಂದು 20 ಮೆಣಸು ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸದು. ಇಲ್ಲಿ ಪೌಡ್ರು ನಾನಿಲ್ಲಿ ಕಾರ್ನ್ಫ್ಲವರು, ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಇದು ಕಡಲೆ ಹಿಟ್ಟು, ಇದೆಲ್ಲ 4 ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಕೊತ್ತಂಬರಿ ಬೀಜನ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು. ನಂದು ಸ್ವಲ್ಪ ಮಸಾಲೆ ಎಲ್ಲ ಕಪ್ಪಾಯಿತು. ನಿಧಾನವಾಗಿ ಸ್ವಲ್ಪ ಬಿಸಿಯಾಗುವವರೆಗೆ ಆದರೆ ಸಾಕು, ನಮಗೆ ಪೌಡ್ರು ಚೆನ್ನಾಗಿ ಬರ್ತದೆ ಅಂತ ಅಷ್ಟೇ. ಇಲ್ಲಿ ನಾನು ಈಗ ಸೋಂಪನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಕಾಳು ಮೆಣಸನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಈಗ ಗರಂ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ಟಾರ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಬೇಕು. ಲಾಸ್ಟಿಗೆ ಜಾವಿತ್ರಿ ಹಾಕೋಬೇಕು. ಜಾಪತ್ರೆ ಇದೆಯಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೋಬೇಕು. ಫಸ್ಟಿಗೆ ಹಾಕಿದ್ರೆ ಅದು ಬೇಗ ಕಪ್ಪಾಗ್ತದೆ. ಜಸ್ಟ್ ಇದೊಂದು ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಒಣಮೆಣಸನ್ನು, ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಾಕು, ನಿಮಗೆ ಇಷ್ಟು ಫ್ರೈ ಆದರೆ ಸಾಕು. ಈಗ ಇಲ್ಲಿ ಕರಿಬೇವನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ರೆಸಿಪಿ ನನಗೆ ನನ್ನ ಫ್ರೆಂಡ್ ಹೇಳಿರೋದು. ತುಂಬ ಚೆನ್ನಾಗಿ ಬಂದಿದೆ ಕೂಡ. ಈಗ ಇಲ್ಲಿ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ತಣ್ಣಗಾಗಿದೆ. ಇಲ್ಲಿ ಇದಕ್ಕೆ ನಾನಿಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನೀಗ. ಈಗ ಪೌಡ್ರ್ ಮಾಡಿ ತಂದಿದ್ದೀನಿ ನೋಡಿ, ಎಷ್ಟು ಚೆಂದ ಬಂದಿದೆ. ಅದಕ್ಕೆ ಫುಡ್ ಕಲರ್ ಬೇಕಾದರೆ ಹಾಕ್ಕೋಬೋದು, ಕಬಾಬ್ ರೆಡ್ಡಾಗಿ ಬರ್ತದಲ್ಲ ಅದಕ್ಕೆ. ಈಗ ನಾನಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಮೈದಾ, ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ, ಹಾಗೆ ಕಡಲೆ ಹಿಟ್ಟು 4 ಸ್ಪೂನ್ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ. ಇದು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ಕೊಂಡಿಲ್ಲ.
ನೋಡಿ ಎಷ್ಟು ಚೆಂದ ಬಂದಿದೆ ಹೋಮ್ ಮೇಡ್ ಕಬಾಬ್ ಪೌಡ್ರು. ಇದು ನನ್ನ ಫ್ರೆಂಡಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಅವರೇ ಈ ರೀತಿ ಮಾಡು ಅಂತ ಹೇಳಿದರು ನನಗೆ. ಈಗ ಇದರಲ್ಲಿ ಕಬಾಬ್ ಸಹ ಮಾಡಿ ತೋರಿಸ್ತೇನೆ ಎಷ್ಟು ಚೆಂದ ಬಂದಿದೆ ಅಂತ. 4 ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ಪೌಡ್ರು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ 1.5 ಸ್ಪೂನಷ್ಟು. ಹಾಗೆ 3 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಇವು ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ನಮ್ಮ ಮನೆಯಲ್ಲೇ ಇತ್ತು, ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ, 3 ತೊಗೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ನಾನಿಲ್ಲಿ. ಇದಕ್ಕೆ ಕಲರಿಗೆ ನಾನು ಯಾವುದೇ ಫುಡ್ ಕಲರ್ ಸಹ ಹಾಕಲಿಲ್ಲ ಇಲ್ಲಿ. ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರೇನು ಹಾಕೋದು ಬೇಡ, ಮೊಟ್ಟೆಲ್ಲ ಎಲ್ಲ ಬ್ಲೆಂಡ್ ಆಗ್ತದೆ ಅದು. ಈಗ ಇದಕ್ಕೆ ಅರ್ಧ kg ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಇದನ್ನು ಮಿಕ್ಸ್ ಮಾಡಿ ಅರ್ಧ ಗಂಟೆ ಹಾಗೆ ಇಡುವ, 1/2 ಅವರ್ ಇಡಬೇಕಾಗ್ತದೆ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಕ್ಕಳು ಸಹ ಇದು ಸೋಯಾಬೀನ್ಸ್ ಅಂತ ಹೇಳ್ತಾಯಿದ್ರು, ಅಷ್ಟು ಚೆಂದ ಬಂದಿದೆ, ಅಷ್ಟು ಸ್ಮೂತಾಗಿ ಬಂದಿದೆ. ಈಗ ಇದಕ್ಕೆ ಕರಿಬೇವು ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹೇಗಿದ್ದಾನೆ ಈಗ ನಾವಿಲ್ಲಿ ಕಬಾಬ್ ಮಾಡ್ಕೊಳ್ಳೋಣ. ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈ ಕಬಾಬ್ ನಿಮಗಿಷ್ಟ ಅಂದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗಾಗಿ ನೋಡಿ, ಇಲ್ಲಿ ಕಬಾಬ್ ಈಗ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನಮಗೆ ಸಪೋರ್ಟ್ ಕೂಡ ಮಾಡಿ. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಥ್ಯಾಂಕ್ ಯು.